ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಮಿಸ್ಟರ್ ಡಿ ಪಿಕ್ಚರ್ ಯೂಟ್ಯೂಬ್ ಚಾನಲ್. ನಾನು ಸೌಜನ್ಯ ಅಶೋಕ್. ಇಡೀ ದೇಶಾದ್ಯಂತ ಮಾಫಿಯಾದೇ ಸುದ್ದಿ. ನಾರ್ತ್ ಟು ಸೌತ್, ಈಸ್ಟ್ ಟು ವೆಸ್ಟ್, ಯಾವುದೇ ಚಿತ್ರರಂಗನ ತೆಗೆದುಕೊಂಡ್ರೆ ನೀವು ಮಾಫಿಯಾ ಮೇಲೆ ಮಾಡ್ತಕ್ಕಂಥ ಸಿನಿಮಾಗಳು ಸಾಲು ಸಾಲು ಸದ್ದು ಮಾಡ್ತಾನೆ ಇದೆ. ಇತ್ತೀಚೆಗೆ ಕನ್ನಡದಲ್ಲಿ ಕೂಡ ಒಂದು ಮಾಫಿಯಾ ಕಥೆಯನ್ನ ಇಟ್ಕೊಂಡು ತೆರೆ ಮೇಲೆ ಬರಲಿಕ್ಕೆ ರೆಡಿಯಾಗಿರುವಂಥ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಟೆರರ್. ಎಸ್, ಸೊ ಈ ಟೆರರ್ ಚಿತ್ರತಂಡ ಇವತ್ತು ನಮ್ಮೊಟ್ಟಿಗಿದೆ. ಬನ್ನಿ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಮೊದಲಾಗಿ ಚಿತ್ರದ ನಾಯಕರಾಗಿರುವಂತಹ ಆದಿತ್ಯ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್ ನಮಸ್ತೆ, ವೆಲ್ಕಮ್ ಟು ದ ಶೋ. ಹಾಗೆ ಈ ಚಿತ್ರದ ನಿರ್ದೇಶಕರಾಗಿರುವಂತಹ ರಂಜನ್ ಶಿವರಾಮ್ ಗೌಡ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್ ನಮಸ್ತೆ, ವೆಲ್ಕಮ್ ಟು ದ ಶೋ. ಸರ್, ಚಿತ್ರದ ಟೈಟಲ್ ಟೆರರ್ ಅಂತ ಇದೆ. ಕನ್ನಡದಲ್ಲಿ ಟೆರರ್ ಅಂತಂದ್ರೆ ನಾವು ಸಾಮಾನ್ಯವಾಗಿ ಭಯ ಅಂತ ನಾವು ಕರಿತೀವಿ. ಸೊ ಈ ಸಿನಿಮಾದಲ್ಲಿ ಏನು ಭಯನ ಸೃಷ್ಟಿ ಮಾಡ್ತಾ ಇದ್ದೀರಾ? ಎಮೋಷನ್ ಅನ್ನೋ ಭಯ ಇದೆಯಲ್ವಾ, ಅದ್ರ ಮೇಲೆನೇ ಕತೆ. ಎಮೋಷನ್ ಅನ್ನೋ ಭಯದ ಮೇಲೆ ಇರುವಂತ ಸಿನಿಮಾ. ಎಸ್ ಸರ್. ಫಿಯರ್ ನ ಯೂಸ್ ಮಾಡ್ಕೊಂಡು ಬೆಳೆಯುವಂತ ಒಬ್ಬ ವ್ಯಕ್ತಿಯ ಕತೆ. ಫಿಯರ್ ನ ಯೂಸ್ ಮಾಡ್ಕೊಂಡು, ಫಿಯರ್ ಅಲ್ಲ, ಓಕೆ, ಜನಗಳ ಫಿಯರ್ ಮೇಲೆ ಕ್ಯಾಶ್ ಇನ್ ಮಾಡ್ಕೊಂಡು ಬೆಳೆಯುವಂತ ಒಬ್ಬ ವ್ಯಕ್ತಿಯ ಕತೆ. ಇಂಟ್ರೆಸ್ಟಿಂಗ್. ಸೊ ಸಿನಿಮಾದಲ್ಲಿ ನಾವು ಗಮನಿಸಿದಾಗ ಒಂದಷ್ಟು ದೈವಿಕ ಅಂಶಗಳು ಉಳಿತಕ್ಕಂಥ ಕತೆ ನಮಗೆ ಕಾಣಿಸುತ್ತೆ. ಅದ್ರ ಜೊತೆಗೆ ವೈಲೆನ್ಸ್, ಗನ್, ಬುಲೆಟ್, ವೈಲೆನ್ಸ್ ಇರೋಂಥ ಒಂದು ಕತೆಗಳು ಕೂಡ ನಮಗೆ ಕಾಣಿಸುತ್ತೆ. ಸೊ ಎಲ್ಲಾದ್ರೂ ಒಂದ್ ಕಡೆ ಸಾಮಾನ್ಯವಾಗಿ ಜನರು ದೇವ್ರನ್ನ ನಂಬುತ್ತಾರೆ ಅಲ್ವಾ? ಸೊ ಆ ನಂಬಿಕೆಗಳ ಮೇಲೆ ಆ ಭಯವನ್ನ ಕ್ರಿಯೇಟ್ ಮಾಡುವಂತ ಕತೆ ಏನಾದ್ರು ಆಗಿರ್ಬೋದಾ? ಇಲ್ಲ, ದೇವರು ಅನ್ನೋ ಒಂದು ಎಮೋಷನ್ ಇದೆಯಲ್ಲ, ಆ ಎಮೋಷನ್ ಯೂಸ್ ಮಾಡ್ಕೊಂಡು ಮಾಫಿಯಾ ಹೇಗ್ ಮಾಡ್ತಾರೆ ಅನ್ನೋದ್ರ ಮೇಲೆ ಇರುವಂತ ಕತೆ. ಓಕೆ, ನಂಬಿಕೆನ ಹೇಗೆ ಮಾಫಿಯಾ ಆಗಿ ಜನ ಯೂಸ್ ಮಾಡ್ಕೋತಾರೆ, ಆ ಎಮೋಷನ್ಸ್ ನ ಹೇಗೆಲ್ಲ ಯೂಸ್ ಮಾಡ್ಕೊಂತಾನೆ ಅದ್ರ ಮೇಲೆ ಇರುವಂತ ಕತೆ. ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಸಾಮಾನ್ಯವಾಗಿ ಎಲ್ಲರೂ ಕೂಡ ದೇವರನ್ನ ನಂಬ್ತಾರೆ, ಆದ್ರೆ ಅದು ಬೇರೆ ಬೇರೆ ಆಯಾಮಗಳನ್ನ ಪಡ್ಕೊಳ್ತದೆ. ಈಗಿನ ದಿನಗಳಲ್ಲಿ ಒಂದು ಬಿಸ್ನೆಸ್ ಆಯಾಮದಲ್ಲಿ ಹೋಗ್ಬೋದು, ಇನ್ನೊಂದು ಮಾಫಿಯಾ ಆಯಾಮದಲ್ಲಿ ಹೋಗ್ಬೋದು. ಸೊ ಬೇಸಿಕಲಿ ಆದಿತ್ಯ ಅವರು ದೇವರನ್ನ ನಂಬುವಂತ ಪರ್ಸನ್? 100% ನಂಬ್ತೀರಾ ಸರ್ ನೀವು? ಖಂಡಿತವಾಗ್ಲೂ. ಓಕೆ, ಬಿಕಾಸ್ ಆದಿತ್ಯ ಅವರ ಒಂದು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಟೀಸರ್ನ ನಾವು ಗಮನಿಸಿದಾಗ ಅಲ್ಲಿ ನೀವು ಹೇಳ್ತೀರಾ, ಅಂದ್ರೆ ಒಳಗಡೆ ನೀವು ರಾವಣ, ಹೊರಗಡೆ ಮಾತ್ರ ರಾಮನ ಮುಖವಾಡ ಇರುವಂತವ್ರು ಅಂತ. ಸೊ ಆ ಒಂದು ಡೈಲಾಗಿಗೂ ನಿಮ್ಮ ಕ್ಯಾರೆಕ್ಟರ್ಗೂ ಕಥೆಗೂ ಏನ್ ಸಂಬಂಧ ಅಂತ? ಅದನ್ನ ನನಗೆ ಹೇಳೋದಕ್ಕೆ ಅನುಮತಿ ಇಲ್ಲ. ಅಲ್ಲ, ಮೋಸ್ಟ್ ಆಫ್ ಆಲ್ 90% ಪೀಪಲ್ಸ್ ಹಾಗೆ ಇದ್ದಾರೆ. ಹೊರಗಡೆ ಶ್ರೀರಾಮನ್ ಫೇಸ್, ಒಳಗಡೆ ರಾವಣನ ಆಟಿಟ್ಯೂಡ್. ಪ್ರತಿಯೊಬ್ಬರವರೆಗೂ ಹೀರೋ ಒಬ್ಬ ವಿಲನ್ ಇದ್ದೇ ಇರ್ತಾನೆ. ಹೀರೋಗ ಟ್ರೈ ಮಾಡ್ತಾರೆ, ಒಳಗಡೆ ವಿಲನ್ ಅನ್ನೋದು ಇಟ್ ಇಸ್ ಅ ಡೈಲಾಗ್. ಅದು ಸಿನಿಮಾದಲ್ಲಿ ಏನಕ್ಕೆ ಬರುತ್ತೆ, ಯಾವಾಗ ಬರುತ್ತೆ, ನೀವು ಸಿನಿಮಾ ನೋಡ್ಬೇಕು. ರಾಮ ಏನು, ರಾವಣ ಅನ್ನೋದೇನು, ಯಾರು ಯಾವ ಕ್ಯಾರೆಕ್ಟರ್, ರಾಮ ಯಾರು, ರಾವಣ ಯಾರು ಆ ಥರದ್ದೆಲ್ಲ ಒಂದು. ನೀವಿಬ್ರು ಸರಿ ಒಂದು ಮೆನ್ಷನ್ ಮಾಡಿದ್ರಿ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಒಬ್ಬ ವಿಲ್ಲನ್ ಇದ್ದೇ ಇರ್ತಾನೆ ಅಂತ. ಸೊ ಈ ಸಿನಿಮಾದಲ್ಲಿ ಆದಿತ್ಯ ಅವರು ಹೀರೋನಾ ಅಥವಾ ಆಂಟಿ ಹೀರೋ? ಪ್ರತಿಯೊಬ್ಬ ಮನುಷ್ಯನಲ್ಲಿ ವಿಲನ್ ಅಲ್ಲ, ಒಳಗಡೆ ಒಬ್ಬ ವಿಲನ್, ಹೊರಗಡೆ ಹೀರೋ ಆಗಿ ಪ್ರೊಜೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ತುಂಬಾ ಜನ ಮಾಡ್ತಾರೆ, ಎಲ್ಲರೂ ಅಂತಲ್ಲ, ಆಲ್ಮೋಸ್ಟ್ ಖಂಡಿತ ದಟ್ಸ್ ಹ್ಯೂಮನ್ ಟೆಂಡೆನ್ಸಿ ಅಂತ ಕೂಡ ಹೇಳ್ಬೋದು. ಹಾಗಾದ್ರೆ ಈ ಸಿನಿಮಾದಲ್ಲಿ ಆದಿತ್ಯ ಅವರು ವಿಲನ್ ಅಥವಾ ಹೀರೋ? ಅಲ್ಲ, ಅದನ್ನೇ ಹೇಳಿದ್ದು. ಇಲ್ಲಿ ರಾಮ ಯಾವುದು ರಾಮ ಹೇಳ್ತೀರ, ನಾನು ರಾಮನ ರಾವಣನ ನೀವು ಸಿನಿಮಾ ನೋಡಿದಾಗ್ಲೇ ಗೊತ್ತಾಗುತ್ತೆ, ಅಲ್ಲಿವರೆಗೂ ಗೊತ್ತಾಗಲ್ಲ. ಹೇಳೋದು ಇಲ್ಲ. ಓಕೆ ಸರ್, ಇದು ಮೊದಲೇ ಬಾರಿ ನೀವು ನಿರ್ದೇಶನವನ್ನ ಮಾಡ್ತಾ ಇರುವಂತದ್ದು. ಕತೆ ಹುಟ್ಟಿದ್ದು ಹೇಗೆ ಅಂತ ತಿಳ್ಕೊಬೋದಾ ಸರ್? ಅದೇ ಒಂದು 3 years ಬ್ಯಾಕ್, ಲೈಕ್ ಏನಾದ್ರೂ ಒಂದು ರೆಗ್ಯುಲರ್ ಥಾಟ್ ಬಿಟ್ಟು ಹೊಸ ಒಂದು ಥಾಟ್ ಅಲ್ಲಿ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ಕತೆ. ಬಿಕಾಸ್ ಯಾಕಂದ್ರೆ ಫಿಲಮ್ ಇವಾಗ ನೋಡೋ ರೀತಿನೂ ಚೇಂಜಸ್ ಆಗ್ತಾ ಇದೆ, ರೆಗ್ಯುಲರ್ ಬಿಟ್ಟು ಬೇರೆ ಏನಾದ್ರು ಕೇಳ್ತಾ ಇದ್ರೆ. ಸೊ ಆ ನಿಟ್ಟಿನಲ್ಲಿ ನಾವು ಟ್ರೈ ಮಾಡ್ಬೇಕಾಗುತ್ತೆ. ಸೊ ಅವಾಗ ಹುಟ್ಟಿದಂತ ಕತೆ. ಓಕೆ, ಸೊ ಆದಿತ್ಯ ಅವರು ಮೊದಲನೇ ಆಯ್ಕೆ ಆಗಿದ್ರ ಅಥವಾ ಸ್ನೇಹಿತರನ್ನ ಕಾರಣಕ್ಕೆ ಅಪ್ರೋಚ್ ಮಾಡಿದ್ವಾ? ಈ ಕತೆ ಅವ್ರಿಗೆ ತಲುಪಿದ್ ಹೇಗೆ? ಸ್ನೇಹಿತರೇನಲ್ಲ, ಅಂದ್ರೆ ಈ ಫಿಲಮ್ ಕತೆ ಬರೆದ ಮೇಲೆ ಯಾರು ಸೂಟ್ ಆಗ್ತಾರೆ ಅಂತ ನೋಡೋವಾಗ ಲೈಕ್ ಯೋಚನೆ ಮಾಡ್ತಾ ನಂಗೆ ಒಂದು ಮೈಂಡಲ್ಲಿ ಬಂತು. ಧರ್ಮಣ್ಣ ಆರ್ಟಿಸ್ಟಿಗೆ ಫೋನ್ ಮಾಡಿದೆ, ಅನ್ಕೊಂಡಿದೀನಿ ನಾನು ಹೇಳ್ತೀನಿ ಯಾವಾಗ ಅಂತ. ಪ್ರೊಡ್ಯೂಸರ್ ಮಾತುಕತೆ ನಡೀತಾ ಇತ್ತು. ಅಷ್ಟರಲ್ಲಿ ಧರ್ಮಣ್ಣ ಏನ್ ಮಾಡಿದ್ರು, ಆಲ್ರೆಡಿ ಇವ್ರಿಗೆ ಫೋನ್ ಮಾಡಿ ಹೇಳ್ಬಿಟ್ಟಿದ್ದಾರೆ ನನ್ಗೆ. ಹೇಳಿದ್ರು ನಾನು ಅಂದ ಇನ್ನು ಪ್ರೊಡ್ಯೂಸರ್ದೇ ಫೈನಲ್ ಆಗಿಲ್ಲ, ವಿತೌಟ್ ಪ್ರೊಡ್ಯೂಸರ್ ಫೈನಲ್ ಆಗದೆ ಕತೆ ಇಲ್ಲ ಹೋಗಿ ಹೇಳು ಅಂತ. ಸೊ ಅಲ್ಲಿಂದ ಜರ್ನಿ ಶುರು ಆಯ್ತು. ಸರ್, ಕತೆ ಫಸ್ಟ್ ಟೈಮ್ ಕೇಳ್ತೀರಾ, ವಾಟ್ ವಾಸ್ ಯುವರ್ ಫಸ್ಟ್ ರಿಯಾಕ್ಷನ್? ಆಬ್ವಿಯಸ್ಲಿ ಎಕ್ಸ್ಟ್ರಾರ್ಡಿನರಿ ಇತ್ತು. ಯಾಕೆಂದ್ರೆ ಒಬ್ಬ ಡೈರೆಕ್ಟ್ರು ಎಷ್ಟು ಚೆನ್ನಾಗಿ ಕತೆ ಮಾಡಿದ್ರು, ಅದನ್ನ ಎಷ್ಟು ಚೆನ್ನಾಗಿ ಹಿ ಹೆಲ್ಡ್ ಮೈ ಅಟೆನ್ಷನ್. ಅಂದ್ರೆ ಇತ್ತೀಚೆಗೆ ಕೆಲವು ಕತೆಗಳನ್ನ ಕೇಳ್ತೀನಿ, 5 ನಿಮಿಷಕ್ಕೆ ಗೊತ್ತಾಗ್ಬಿಡುತ್ತೆ ನಾನು ಸಿನಿಮಾ ಮಾಡಲ್ಲ ನಾನು. ಬಿಕಾಸ್ ಆಸ್ ಅ ಡೈರೆಕ್ಟರ್ ಫಸ್ಟ್ ಥಿಂಗ್ ಯು ಶುಡ್ ಲರ್ನ್ ಇಸ್ ಟು ಹೋಲ್ಡ್ ಯುವರ್ ಆಡಿಯನ್ಸಸ್ ಅಟೆನ್ಷನ್. ಈ ಸಿನಿಮಾ ಕತೆ ಹೇಳ್ಬೇಕು ಅಷ್ಟೇ, ಆ ಒಂದು ಪಾತ್ರಗಳ ಹೆಸರನ್ನ ಹೇಳಿ. ಯಾಕೆಂದ್ರೆ ಇವರೆಲ್ಲ ಬರ್ತಾರೆ ಅಂತ ನಮ್ಗೆ ಆಮೇಲೆ ಗೊತ್ತಾಗಿದೆ. ಈ ಪ್ರಾಬ್ಲಮ್ ಅವ್ರ ಮನಸ್ಸಲ್ಲಿ ಇತ್ತೋ ನಂಗೆ ಗೊತ್ತಿಲ್ಲ, ಬಟ್ ನನಗೆ ಅವ್ರ ಕತೆ ಹೇಳ್ಬೇಕಾರೆ
ಪಾತ್ರದ ಹೆಸರುಗಳನ್ನ ಹೇಳಿ ಕತೆ ಹೇಳ, ಇನ್ಕ್ಲೂಡಿಂಗ್ ಮೈ ಕ್ಯಾರೆಕ್ಟರ್. ಓಕೆ. ನೀವು ಅಂತ ಯಾವತ್ತೂ ಹೇಳಿಲ್ಲ ಅವರು. ಈ ಕ್ಯಾರೆಕ್ಟರ್ ನನ್ನ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಹೆಸರೇನಿದೆ ಅದನ್ನ ಹೇಳ್ಕೊತಾ ನನಗೆ ಕತೆ ಹೇಳಿ. ಸೊ ತುಂಬಾ ಒಂದು ಎನ್ಗ್ರಾಸಿಂಗ್ ಆಗಿತ್ತು ಕತೆ ಅದು. ಓಕೆ. ಸೊ ಇಂಟರ್ವೆಲ್ ಅಲ್ಲಿ ಒಂದು ಟ್ವಿಸ್ಟ್ ಆಕ್ಚುಲಿ ಸಿನಿಮಾ ಹೈಲೈಟ್ ಅಂತ ಹೇಳ್ಬೋದು. ಅಲ್ಲಿಂದ ರಿಯಲ್ ಕತೆ Real ಕತೆ. ಅಲ್ಲೇ ಶಾಕ್ ಆಗೋದು ಸಿನಿಮಾ Okay. ಇಂಟರ್ವೆಲ್ ಅಲ್ಲೇ. ಆಫ್ ಕೋರ್ಸ್ ಆಮೇಲೆ ಸೆಕೆಂಡ್ ಹಾಫ್ ಅಲ್ಲಿ ಜಸ್ಟಿಫಿಕೇಶನ್ ಬಂದ್ಕೊಂಡು ಹೋಗುತ್ತೆ. ಅಂಡ್ ಕ್ಲೈಮ್ಯಾಕ್ಸ್ ಅಲ್ಲಿ ಇನ್ನೊಂದು ಟ್ವಿಸ್ಟ್ ಬರುತ್ತೆ. ಸೊ ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಎರಡು ಟ್ವಿಸ್ಟ್ ಗಳನ್ನ ಎಕ್ಸ್ಪೆಕ್ಟ್. ಮೇಜರ್ ಟ್ವಿಸ್ಟ್ ಗಳು ಎರಡಿದಾವೆ. ಒಂದು ಇಂಟರ್ವಲ್ ಅಲ್ಲೇ ಬಂದಾಗ್ಲೇ ನಿಮ್ಗೆ ಫಸ್ಟ್ ಅಲ್ಲೇ ಶಾಕ್ ಆಗ್ತೀರಾ, ಏನಿದು ಹಿಂಗ್ ಹೊಡೆದ್ಬಿಟ್ರಲ್ಲ ಟ್ವಿಸ್ಟ್ ಅಂತ. ಓಕೆ. ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ ಅದು. ಅಲ್ಲಿಂದಾನೇ ಸ್ಟೋರಿ ಬೇರೆ ತರ, ಅಲ್ಲಿಂದಾನೆ ಓಪನ್ After interval. ಫಸ್ಟ್ ಹಾಫ್ ಕನೆಕ್ಟ್ ಆಗೋ ರೀತಿನೇ ಬೇರೆ ಆಡಿಯನ್ಸ್. ಫಸ್ಟ್ ಹಾಫ್ ಎಷ್ಟು ಸ್ಪೀಡ್ ಇದೆ ಅಂದ್ರೆ ನೀವು ಹಿಂಗ್ ಹೋಗುತ್ತೆ ಪಿಕ್ಚರ್. ಓಕೆ. ಆಮೇಲೆ ನೋಡ್ತಿದ್ದಂಗೆ ನಿಮ್ ಇಂಟರ್ವಲ್ ಬಂದೇ ಬಿಡುತ್ತೆ ಪಿಕ್ಚರ್. ಆ ಇಂಟರ್ವಲ್ ಅಲ್ಲಿ ಏನ್ ತೋರಿಸ್ತೀವಿ ಅಲ್ಲೇ ಜನ ಕುತೂಹಲ ಶುರು ಆಗ್ಬಿಡುತ್ತೆ. ಇಂಟರ್ವಲ್ ಎಂದು ಆಚೆ ಹೋಗಲ್ಲ ನಾನು ಗ್ಯಾರಂಟಿ. ಲವ್ಲಿ. ಒಂದಷ್ಟು ಕ್ವಶನ್ ಮಾರ್ಕ್ಸ್ ಅಂತ ಇರುತ್ತೆ ಅದು ಇಂಟರ್ವಲ್ ಆದಾಗ. ಆ ಕ್ವಶನ್ ಮಾರ್ಕ್ಸ್ಗೆಲ್ಲ ಏನು ಜಸ್ಟಿಫಿಕೇಶನ್ ಸೆಕೆಂಡ್ ಹಾಫ್ ಅಲ್ಲಿ ಎಲ್ಲ ಖಂಡಿತ. ಸೊ ಒಂದ್ ಸಿನಿಮಾ ಗೆಲ್ಲೋದು ಯಾವಾಗ ಅಂತಂದ್ರೆ ಟಿಲ್ ಇಂಟರ್ವೆಲ್ ವರ್ಗೂ ಒಬ್ಬ ಆಡಿಯನ್ಸ್ ಆ ಕಡೆ ಈ ಕಡೆ ಥಿಂಕ್ ಮಾಡದೆ ಹೇಗೆ ಕುತ್ಕೊಂಡಿರ್ತಾನಲ್ಲ, ದಟ್ ಈಸ್ ಅ ಟ್ರೂ ಮೀನಿಂಗ್ ಆಫ್ ಹಿಟ್ ಮೂವಿ ಅಂತ ನಾವ್ ಹೇಳ್ತೀವಿ. ಸೊ ಆ ಭರವಸೆನ ನೀವು ಕೂಡ ಕೊಡ್ತಾ ಇದ್ದೀರಾ. ಬಟ್ ಒಂದು ಸಣ್ಣ ಡೌಟ್ ಸರ್, ಈ ಸಿನಿಮಾ ಐ ಥಿಂಕ್ ಪೋಸ್ಟ್ ಲಾಕ್ಡೌನ್ ಅಲ್ಲಿ ಸೆಟ್ ಇರ್ತು ಅಂತ ಅನ್ಕೊಳ್ತೀವಿ. ಪೋಸ್ಟ್ ಲಾಕ್ಡೌನ್ 2023 ಅಲ್ಲಿ ಬಹುಶಃ ಸೆಟ್ ಆಗಿದ್ದು. ಈಗ 26, ಈ 3 ವರ್ಷಗಳ ಗ್ಯಾಪ್ ಯಾಕಾಯ್ತು ಅಂತ. ಅಲ್ಲ, ಇಷ್ಟು ಜನ ಆರ್ಟಿಸ್ಟ್ಗಳದ್ದು ಡೇಟ್ಸ್ ಹೊಂದಿಸ್ಬೇಕಲ್ಲ. ಆಮೇಲೆ ಕ್ಯಾನ್ವಾಸ್ ಅಷ್ಟು ದೊಡ್ಡದಿದೆ ಸಿನಿಮಾದು. ಓಕೆ. ಸೊ ಎಲ್ಲರದ್ದು ಡೇಟ್ಸ್ ಹೊಂದಾಣಿಕೆ ಆಗೋದಕ್ಕೆ ಸ್ವಲ್ಪ ಟೈಮ್ ಆಯ್ತು. ಡೇಟ್ಸ್ ಇಂದ. ಎಸ್ ಸರ್. ಮೊದಲನೇ ನಿರ್ದೇಶನದ ಸಿನಿಮಾದಲ್ಲೇನೆ ಒಬ್ಬರ ಜೊತೆ ನಾವು ಅಪ್ರೋಚ್ ಮಾಡೋದೇ ಅದೊಂದು ಬಿಗ್ ಥಿಂಗ್ ಆಗಿರುತ್ತೆ. ಅಂಥದ್ರಲ್ಲಿ ನಿಮ್ಮ ಸಿನಿಮಾದಲ್ಲಿ ಸ್ಟಾರ್ಸ್ ಮೇಲೆ ಸ್ಟಾರ್ಸು ಹೇಗೆ ಮ್ಯಾನೇಜ್ ಮಾಡ್ತಿದ್ದೀರಾ ನೀವು ಅಂತ? ಇಲ್ಲಿ ಏನ್ ಮ್ಯಾನೇಜ್ ಅಂದ್ರೆ ಲೈಕ್ ಅವಾಗಿಂದ ವರ್ಕ್ ಮಾಡ್ಕೊಂಡ್ ಬಂದಿದ್ದು ಒಂದು ದೊಡ್ಡ ಟೆಕ್ನಿಷಿಯನ್ಸ್, ದೊಡ್ಡ ನಟರಿಂದ. ಕರೆಕ್ಟ್. ಸೊ ನಾವು ಹೆಂಗ್ ನಡ್ಕೋಬೇಕು ಅವ್ರ ಹತ್ರ ಅಂತ ಅದೊಂದು ಕಲ್ತಿದೆ ಸೀನಿಯರ್ಸ್ ಇಂದ. ಸೊ ಅವ್ರು ಯಾವ ತರದ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಕ್ಯಾರೆಕ್ಟರ್ಸ್. ಈಗ ನಾವು ದೇವರಾಜ್ ಸರ್, ಶಶಿಕುಮಾರ್ ಸರ್, ಕುಮಾರ್ ಬಂಗಾರಪ್ಪ ಸರ್ ಹತ್ರ ಹೋಗ್ಬಿಟ್ಟು ಸುಮ್ಮನೆ ಏನೋ ಒಂದು ರೋಲ್ ಹೇಳಿ ನಾವು ಮಾಡ್ಸಕ್ಕಾಗಲ್ಲ. ಶರತ್ ಲೋಹಿತ್ ಅಶ್ವ ಸರ್, ಇದ್ರ ತುಂಬಾ ಜನ ಇದ್ದಾರೆ. ಸೊ ಅದು ಮೊದಲನೇ ಡೆಬ್ಯೂ ಡೈರೆಕ್ಟರ್ ಆಗಿರೋದ್ರೆ ಅವ್ರು ಹೇಳ್ತಾರೆ ಅವ್ರಿಗೊಂದು ಕ್ಯಾರೆಕ್ಟರ್ ಸ್ಟಾರ್ಟ್ ಎಂಡ್ ಎಲ್ಲ ಇರಬೇಕು. ಸೊ ಅಫ್ಕೋರ್ಸ್ ಇವ್ರಿಗೆ ಒಂದು ಮೇಜರ್ ರೋಲ್ ಇರುತ್ತೆ, ಇವ್ರ ಕ್ಯಾರೆಕ್ಟರ್ ಫುಲ್ ಗೊತ್ತಿರುತ್ತೆ. ಇವನ್ ಕಿಟ್ಟಪ್ಪ ಅವ್ರದ್ದು ಒಂದು ತುಂಬಾ ಇಂಪಾರ್ಟೆಂಟ್ ರೋಲ್. ಸೊ ಎಲ್ಲರೂ ಅಷ್ಟೇ, ಎಲ್ಲ ಲೆಜೆಂಡರಿ ಆಕ್ಟರ್ಸ್ 1890s ಅಲ್ಲೆಲ್ಲ ಅವ್ರು ನೋಡ್ಕೊಂಡು ಬೆಳೆದಂತವ್ರು ನಾವೆಲ್ಲ. ಸೊ ಅವ್ರಿಗೆ ಹೇಳ್ಬೇಕಾದ್ರೆ ಪಕ್ಕಾ ಪ್ರಿಪ್ರೇಷನ್ಸ್ ಪಕ್ಕಾ ಇರ್ಬೇಕು. ಸೊ ನನ್ಗೆ ಅವ್ರದ್ದೆಲ್ಲರದು ಲೈಕ್ ಡೆಡಿಕೇಶನ್ಸ್, ಸಪೋರ್ಟ್, ನಾಟ್ ಓನ್ಲಿ ಆರ್ಟಿಸ್ಟ್, ಇವನ್ ನಮ್ಮ ಟೆಕ್ನಿಷಿಯನ್ಸ್, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಂದ ಎಲ್ಲ ಟೆಕ್ನಿಷಿಯನ್ಸ್ ಒಳ್ಳೆ ದಿ ಬೆಸ್ಟ್ ಟೆಕ್ನಿಷಿಯನ್ಸ್ ಇದ್ರು. ಅದೊಂದು ನಮಗೆ ಪ್ಲಸ್ ಆಯ್ತು. ಓಕೆ. ಎಸ್ ಆದಿತ್ಯ ಸರ್, ಕನ್ನಡದಲ್ಲಿ ಈ ತರ ಮಲ್ಟಿ ಸ್ಟಾರ್ಡಮ್ ಇರುವಂತ ಸಿನಿಮಾಗಳು ತುಂಬಾ ಕಡಿಮೆ. ನಾವು ಬೇರೆ ಭಾಷೆಯಲ್ಲಿ ನೋಡ್ತಾ ಇದ್ರೆ ಆಲ್ಮೋಸ್ಟ್ ಎಲ್ಲ ಬೇರೆ ಭಾಷೆಗಳಲ್ಲೂ ಮಲ್ಟಿ ಸ್ಟಾರ್ಸ್ ಗಳನ್ನ ಒಂದು ಗೆಸ್ಟ್ ಅಪಿಯರ್ಸ್, ಸ್ಪೆಷಲ್ ಎಂಟ್ರಿನ ತಗೊಳ್ತಾರೆ. ಬಟ್ ಕನ್ನಡದಲ್ಲಿ ಈ ಒಂದು ಪ್ರಯತ್ನ ತುಂಬಾ ಕಡಿಮೆ ಅಂತ ಹೇಳ್ಬೋದು. ಅಂಥದ್ರಲ್ಲಿ ಇವರು ಮೊದಲನೇ ಪ್ರಯತ್ನದಲ್ಲಿನೇ ಅದು ಘಟಾನುಘಟಿ ನಟರನ್ನ ಸಿನಿಮಾದಲ್ಲಿ ಹಾಕೊಳ್ತಾ ಇದ್ದಾರೆ. ಸೊ ವಾಟ್ ವಾಸ್ ಯುವರ್ ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಅಂತ ವರ್ಕಿಂಗ್ ವಿತ್ ಆಲ್ ದ ಸ್ಟಾರ್ಸ್? ನಂದು ಎಲ್ಲರ ಜೊತೆನೂ ಕನಿಷ್ಠ 2-3 ಪಿಕ್ಚರ್ ಮಾಡಿದ್ದೀನಿ ನಾನು. ಸೊ ದೇ ಲಾಗ್ ಲೈಕ್ ಫ್ಯಾಮಿಲಿ ಟು ಎಂಟೈರ್ ಫಿಲ್ಮ್ ಇಂಡಸ್ಟ್ರಿ ನನ್ನ ಫ್ಯಾಮಿಲಿ ಥರ. ಇದು ನಮ್ಮ ಒಂದು ನಿಜವಾಗ್ಲೂ ಹೇಳ್ತೀನಲ್ಲ, ಒಂದು ಕುಟುಂಬ ಥರ ಇದ್ವಿ. ಬಿಕಾಸ್ ವಿ ಆಲ್ ನ್ಯೂ ಈಚ್ ಅದರ್. ನಾವೆಲ್ಲರೂ ಜೊತೆ ಕೆಲಸ ಮಾಡಿದ್ವಿ. ನಾನು, ಕಿಟ್ಟಿ ಮತ್ತು ಅವರೆಲ್ಲ, ನಮ್ಮ ಶಶಿ ಸರ್ ಇರ್ಬೋದು, ದೇವರಾಜ್ ಸರ್, ಅವರೆಲ್ಲರೂ ಒಟ್ಟಿಗೆ ಕೆಲಸ ಮಾಡುವಂಥ ಸಿನಿಮಾಗಳು. ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದಾಗ ಇಟ್ ವಾಸ್ ಅ ವೆರಿ ಹ್ಯಾಪಿ ಅಟ್ಮಾಸ್ಫಿಯರ್. ಆಮೇಲೆ ಇವತ್ತಿನ ಕಾಲದಲ್ಲಿ ಈ ತರ ಸಿನಿಮಾಗಳನ್ನ ಮಾಡಕ್ಕೆ ಕಷ್ಟ ಅಂತ ಹೇಳ್ತಿಲ್ಲ, ಮಾಡ್ಬೋದು. ಬಟ್ ಆ ತರ ಸಬ್ಜೆಕ್ಟ್ಗಳು, ಆ ತರ ಕಥೆಗಳು ಬರ್ತಾ ಇಲ್ಲ. ಸೊ ಆ ತರ ಕಥೆಗಳು ಮಾಡಿದಾಗ ನಾವೆಲ್ಲ ಒಟ್ಟುಗೂಡಿ ನಾವು ಒಂದು ಸಿನಿಮಾ ನಮಗೂ ಮಲ್ಟಿ ಸ್ಟಾರ್ ಕಾರ್ಸ್ ಏನೋ ಮಾಡೋದಕ್ಕೆ ಬಹಳ ಇಷ್ಟ. ಬಟ್ ಬಹುಶಃ ನಮ್ಮ ಸಿನಿಮಾದಿಂದ ಅದೊಂದು ಆರಂಭ ಆಗ್ಲಿ ಅಂತ ಕೇಳ್ಬೋದು. ಲವ್ಲಿ. ಅಂಡ್ ಹಾಗೆ ಆದಿತ್ಯ ಅವ್ರಿಗೆ ಈ ರೀತಿಯ ಒಂದು ಪಾತ್ರ ತುಂಬಾ ಹೊಸದೇನಲ್ಲ ಅಂತ ಭಾವಿಸ್ತೀನಿ ನಾನು. ಬಿಕಾಸ್ ಹಿಂದೆ ಕೂಡ ನೀವು ಒಂಥರ ಮಾಫಿಯಾ, ಗ್ಯಾಂಗ್, ರೌಡಿಸಮ್, ವೈಲೆನ್ಸ್ ಇರುವಂತ ಪಾತ್ರಗಳನ್ನ ಮಾಡಿದೀರಾ. ಸೊ ಈ ಒಂದು ಪಾತ್ರಕ್ಕೆ ವಾಟ್ ವಾಸ್ ದ ಸ್ಪೆಷಲ್ ಪ್ರಿಪರೇಷನ್ ಅಂಡ್ ಹೌ ದಿಸ್ ಕ್ಯಾರೆಕ್ಟರ್ ಇಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ಅದರ್ ಕ್ಯಾರೆಕ್ಟರ್? ಅಲ್ಲ, ನೀವೇ ಹೇಗೆ ಅನ್ಕೊಂಡ್ಬಿಟ್ಟಿದ್ದೀರಾ ಮಾಫಿಯಾ ಇದು ರೌಡಿಸಮ್ ಇದೆ ಅಂತ? ಇದ್ರಲ್ಲಿ ನಾವು ರೌಡಿಸಮ್ ಅಂತೂ ಎಲ್ಲೂ ಇಲ್ಲ. Let me make that very clear. Okay. Violence ಅಂತೂ ಅದ್ರ ಮೊದಲಿಲ್ಲ. Let me make that very clear.
ವೈಲೆನ್ಸ್ ಅಂದ್ರೆ ನಿಮಗೆ ಅತಿರೇಕದ ವೈಲೆನ್ಸ್ ಇಲ್ಲ, ಫೈಟ್ಸ್ ಇದಾವೆ. ಅತಿರೇಕದ ವೈಲೆನ್ಸ್, ಬ್ಲಡ್ ಶೆಡ್ ಎಲ್ಲ ಏನೂ ಇಲ್ಲ. ಓಕೆ, ಆಮೇಲೆ ಫಸ್ಟ್ ಆಫ್ ಆಲ್ ಇಟ್ ಇಸ್ ನಾಟ್ ಅನ್ ಅಂಡರ್ ವರ್ಲ್ಡ್ ಫಿಲ್ಮ್. ಮಾಫಿಯಾ ಅಂತ ಹೇಳ್ತೀರಾ, ಎಲ್ಲೋ ಒಂದು ಮಟ್ಟಕ್ಕೆ ಒಪ್ಕೋತೀನಿ, ಬಟ್ ಯಾವ ತರ ಮಾಫಿಯಾ ಅಂತ ನಿಮಗೂ ಗೊತ್ತಿಲ್ಲ. ಸಿ ಇಟ್ಸ್ ನಾಟ್ ಅ ಗ್ಯಾಂಗ್ಸ್ಟರ್ ಸಿನಿಮಾ, ಇಟ್ ಇಸ್ ಅ ಕಮರ್ಷಿಯಲ್ ಸಿನಿಮಾ. ಅದ್ರಲ್ಲಿ ಬಹುಶಃ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ಬೋದು. ಇದು ವೆರಿ ಶ್ರೂಡ್ ಬಿಸ್ನೆಸ್ ಮ್ಯಾನ್, ಖತರ್ನಾಕ್ ನನ್ನ ಮಗ, ಬ್ರೈನಿ ಫೆಲೋ, ಬ್ರೈನ್. ಅದಕ್ಕೆ ನಮ್ಮ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಅವ್ರು ಬರ್ದಂಗೆ 11 ತಲೆ ರಾವಣ. ಒಂದು ಎಕ್ಸ್ಟ್ರಾ ತಲೆ ಅವನಿಗೆ, ಆ ತರ ಯೋಚನೆ ಮಾಡ್ತಾ ಇರ್ತಾನೆ ಸಿನಿಮಾಲ್ ಅವನು. ಬಿಕಾಸ್ ಅವ್ನು ಆ ಥರ ಬೆಳಿಬೇಕು ಅಂತ ಅನ್ಕೊಂಡ್ರ ಒಬ್ಬ ವ್ಯಕ್ತಿ, ಅವನ ಕಥೆ ಅದು. ಇದರಲ್ಲಿ ಯಾವ ಅಂಡರ್ ವರ್ಲ್ಡು ಇಲ್ಲ, ಯಾವ ರೌಡಿಸಮು ಇಲ್ಲ, ಯಾವ ವೈಲೆನ್ಸು ಇಲ್ಲ. ಫುಲ್ ಫ್ಯಾಮಿಲಿ ಕುಟುಂಬ ಬಂದು ಕೂತ್ಕೊಂಡು ನೋಡಿ ಎಂಜಾಯ್ ಮಾಡ್ಬೋದಾದಂತ ಸಿನಿಮಾ. ಓಕೆ, ಸೊ ಇಡೀ ಸಿನಿಮಾವನ್ನ ನಾವು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಜಾನ್ರಾ ಮೂವಿ ಅಂತ ಕರಿಬಹುದಾ? ನಾವು ಯಾವ್ದನ್ನ ಕ್ಯಾಟಗರೈಸ್ ಮಾಡೋಕ್ಕಾಗಲ್ಲ ಈ ಸಿನಿಮಾ. ಐ ಕ್ಯಾನ್ ಓನ್ಲಿ ಕ್ಯಾಟಗರೈಸ್ ಇಟ್ ಆಸ್ ಅ ಕಮರ್ಷಿಯಲ್ ಎಂಟರ್ಟೈನರ್. ಕಮರ್ಷಿಯಲ್ ಎಂಟರ್ಟೈನರ್. ಓಕೆ, ನೈಸ್. ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಅಂತೂ ಇದೆ, ಆಕ್ಷನ್ ಇದೆ, ಅದೆಲ್ಲ ಇದೆ. ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಏನೇನು, ಕಮರ್ಷಿಯಲ್ ಎಲಿಮೆಂಟ್ಸ್ ಏನೇನ್ ಬೇಕು ಸಿನಿಮಾ ಖಂಡಿತವಾಗ್ಲೂ ಇದೆ. ಓಕೆ ಸರ್, ಆಗ್ಲೇ ನೀವು ಹೇಳ್ತಾ ಇದ್ರಿ ಎಲ್ಲರೂ ಸಾಮಾನ್ಯವಾಗಿ ದೇವರನ್ನ ನಂಬ್ತಾರೆ, ಆ ಭಯವನ್ನ ಇಟ್ಕೊಂಡು ತುಂಬಾ ಜನ ಮಾಫಿಯಾಗಳನ್ನು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಂತ ಅಲ್ವಾ? ಇದು ಜಸ್ಟ್ ಭಯ, ಎಮೋಷನ್ಸ್ ಏನಾದ್ರೂ ಎಮೋಷನ್ಸ್, ನಂಬಿಕೆ ಏನಾದ್ರೂ. ಸೊ ಇತ್ತೀಚೆಗೆ ನೀವು ನೋಡಬಹುದು ಸೋಷಿಯಲ್ ಮೀಡಿಯಾಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ದೇವಸ್ಥಾನಗಳನ್ನ ಪ್ರಮೋಷನ್ ಮಾಡುವಂತ ಒಂದು ಹ್ಯಾಬಿಟ್ ಶುರು ಆಗ್ಬಿಟ್ಟಿದೆ. ವಾಟ್ ಈಸ್ ಯುವರ್ ಕಾಮೆಂಟ್ ಅಥವಾ ಸ್ಟೇಟ್ಮೆಂಟ್ ಆನ್ ದಟ್ ಪರ್ಟಿಕ್ಯುಲರ್ ಹ್ಯಾಬಿಟ್ ಅಂತ? ಅದ್ರ ಬಗ್ಗೆ ಏನ್ ಕಮೆಂಟ್ ಮಾಡೋ ಸ್ಟೇಜ್ ಅಲ್ಲಿ ನಾನಿಲ್ಲ. ಬಿಕಾಸ್ ಏನಂತ ಹೇಳ್ಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಕೆಲವೊಂದು ನಿಜವಾದ ತುಂಬಾ ಏನೋ ಪವರ್ಫುಲ್ ಟೆಂಪಲ್ಸ್ ಇದೆ, ಅದ್ರ ಬಗ್ಗೆ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ. ಅಲ್ಲಿ ನಾವು ವಿಸಿಟ್ ಎಲ್ಲ ಮಾಡಿದ್ವಿ, ಮಿಕ್ಕಿದ್ದು ನನ್ಗೆ ಗೊತ್ತಿಲ್ಲ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇವತ್ತು ದೇವ್ರಿಗೂ ಪ್ರಮೋಷನ್ ಅವಶ್ಯಕತೆ ಆಗ್ಬಿಟ್ಟಿದೆ, ಆ ತರ ಮಾಡ್ಕೊಂಡ್ಬಿಟ್ಟಿದೀವಿ ನಾವು. ನಮ್ಮ ಫಿಲಮ್ ಅಲ್ಲಿ ಒಂದು ಲೈನ್ ಇದೆ, ಒಂದು ಸಾಂಗ್ ಅಲ್ಲಿ ನಾಗೇಂದ್ರ ಪ್ರಸಾದ್ ಸರ್ ಬರ್ದಿದ್ದಾರೆ, ದೇವರ ದೂರುಗಳು 7 100 ಇವೆ, ಎಲ್ಲ ಅವನಿಷ್ಟಕ್ಕೆ ಅಂದ್ರೆ ದೇವ್ರಿಗೂ ಪ್ರಾಬ್ಲಮ್ ಇದೆ, ಯಾರಿಗೆ ಹೇಳ್ಕೊಳ್ಳೋದು ಅನ್ನೋ ಒಂದು ಅರ್ಥದಲ್ಲಿ ಒಂದು ಲೈನ್ ಬರ್ತಿದ್ದಾರೆ. ಅಂದ್ರೆ ನಮ್ಮ ಫಿಲಮ್ ಅಲ್ಲಿ ಶಿವ ಕೂಡ ಒಂದು ಇಂಪಾರ್ಟೆಂಟ್ ಪ್ರಮುಖ ಪಾತ್ರ. ಸೊ ಮೇನ್ ಹೀರೋ ಅಂದ್ರೆ ಶಿವನೇ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಮಂಜುನಾಥನೇ ಮೇನ್ ಹೀರೋ ಸಿನಿಮಾ. ಓಕೆ, ಸೊ ಈ ಸಿನಿಮಾದಲ್ಲಿ ಆದಿತ್ಯ ಅವರು ಗಂಟೆ ಇಟ್ಕೊಂಡು ಪೂಜೆನೂ ಮಾಡ್ತಾರೆ, ಈ ಕಡೆ ಗನ್ ಇಟ್ಕೊಂಡು ಶೂಟು ಮಾಡ್ತೀರಾ. ಏನ್ ಕ್ಯಾರೆಕ್ಟರ್ ಅಂತಾನೆ ನಮ್ಗೆ ಐಡೆಂಟಿಫೈ ಮಾಡಕ್ ಆಗ್ತಿಲ್ಲ, ರೆಕ್ಟಿಫೈ ಮಾಡಕ್ ಆಗ್ತಿಲ್ಲ. ಈ ಸ್ಟೇಟ್ಮೆಂಟ್ ಗೆ ನಿಮ್ ಕಡೆಯಿಂದ ಉತ್ತರ ಏನ್ ನಿರೀಕ್ಷೆ ಮಾಡಿ? ಅದೇನೆ, ಒಬ್ಬ ಸಿನಿಮಾದಲ್ಲಿ ನಾವ್ ಯಾವಾಗ ಆಡಿಯನ್ಸ್ ನ ಸ್ವಲ್ಪ ಒಂದು ಮಟ್ಟಕ್ಕೆ ಕನ್ಫ್ಯೂಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ, ಬಿಜಾರ್ ಎಲಿಮೆಂಟ್ಸ್ ಜನಕ್ಕೆ ಒಂದು ಕುತೂಹಲ ಸ್ಟಾರ್ಟ್ ಆಗುತ್ತೆ. ನೀವು ನೋಡಿದಂಗೆ ಇಲ್ಲಿ ತ್ರಿಶೂಲ ಇಟ್ಕೊಂಡಿದ್ದೀನಿ ಕೈ, ಕರೆಕ್ಟ್, ಇಲ್ಲಿ ಗನ್ ಇಟ್ಕೊಂಡಿದ್ದೀನಿ, ಅಲ್ಲಿ ಪ್ಲೇನ್ ಆಗಿ ನಿಂತಿದ್ದೀನಿ. ನಿಮಗೆ ಒಂದು ಕುತೂಹಲ ಸ್ಟಾರ್ಟ್ ಆಗಿದೆ ಮನಸ್ಸಲ್ಲಿ, ಏನಿದು ಅನ್ನೋದು. ಸೊ ಅದಕ್ಕೋಸ್ಕರ ನಾವೆಲ್ಲೂ ಯಾವ ಒಂದು ಎಳೆ ಕೂಡ ಎಲ್ಲೂ ಹೇಳ್ತಾ ಇಲ್ಲ. ನನ್ನ ಕ್ಯಾರೆಕ್ಟರ್ ಏನು, ಕಿಟ್ಟಿ ಕ್ಯಾರೆಕ್ಟರ್ ಏನು ಅನ್ನೋದು ಒಂದು ಐಡಿಯಾ ಕೊಟ್ಟಿದೀವಿ ಅಷ್ಟೇ. ಬಟ್ ಸಿನಿಮಾ ನೋಡಿದಾಗ್ಲೇ ನಿಮಗೆ ಏನು ಅಂತ ಆಕ್ಚುಯಲ್ ಕತೆ ಗೊತ್ತಾಗುತ್ತೆ. ಮಲ್ಟಿಪಲ್ ಶೇಡ್ಸ್ ಇದೆ, ಒಂದೇ ಶೇಡ್ ಇಲ್ಲ, ಮಲ್ಟಿಪಲ್ ಶೇಡ್ಸ್. ಓಕೆ, ನಾನು ಅದನ್ನು ಕೂಡ ಯೋಚನೆ ಮಾಡ್ತಾ ಇದ್ದೆ. ರಾವಣ ಅರೈವಿಂಗ್, ರಾವಣ ಅಂತ ಒಂದು ಸಾಂಗ್ ಕೂಡ ಬಿಟ್ರಿ, ಅದರಲ್ಲಿ ರಾವಣಂಗೆ 10 ತಲೆಗಳಿರುತ್ತೆ. ಆಮೇಲೆ ಈ ಕಡೆ ಕೈಯಲ್ಲಿ ನೀವು ಶಿವಂದು ತ್ರಿಶೂಲ ಕೂಡ ಇಟ್ಕೊಂಡಿರ್ತೀರಾ. ಸೊ ಅದ್ರಲ್ಲೇ ನಾವು ಯೋಚನೆ ಮಾಡಬಹುದು ಶೇಡ್ಸ್ ಆಫ್. ಅಲ್ಲ, ಶಿವನ ಪರಮ ಭಕ್ತನೇ ರಾವಣ. ಹೌದು, ಎಸ್. ಸೊ ಲೈಕ್ ಅದೇ ಹೇಳಿದಾಗೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ನೆಗೆಟಿವ್ ಪ್ಲಸ್ ಮೈನಸ್ ಎರಡೂ ಇರುತ್ತೆ. ಅದು ಎಲ್ಲರೂ ಕೆಟ್ಟವರು ಒಳ್ಳೆಯವರು ಅಂತ ಹೇಳಕ್ಕಾಗಲ್ಲ. ಸಮಯ ಸಂದರ್ಭ ಬಂದಾಗ ಅವ್ನು ಒಳ್ಳೆಯವನೋ ಕೆಟ್ಟವನ ಅಂತ ಗೊತ್ತಾಗುತ್ತೆ. ಓಕೆ, ಎಸ್. ಈ ಥಾಟ್ ಹೇಗ್ ಬಂತು ಸರ್, ಈ ತರ ಮಲ್ಟಿ ಸ್ಟಾರ್ಸ್ ನ ಹಾಕ್ಲೇಬೇಕು, ಮಾಡ್ಲೇಬೇಕು ಅಂತ? ಅನ್ನೋದಕ್ಕಿಂತ ಕತೆ ಬರೆದ್ಮೇಲೆ ಯಾರ್ಯಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಮೈಂಡ್ ಅಲ್ಲಿ ಇತ್ತು. ಸೊ ಪ್ರೊಡ್ಯೂಸರ್ ಹೇಳಿದಾಗ ಅವರು ಸರಿ ಓಕೆ, ಫಸ್ಟ್ ಸ್ಕೆಡ್ಯೂಲ್ ಎಲ್ಲ ಒಂದಷ್ಟು ಶೂಟ್ ಮಾಡಿದ್ಮೇಲೆ ಅವ್ರಿಗೆ ಫುಟೇಜಸ್ ನೋಡಿ ತುಂಬಾ ಖುಷಿ ಆಯ್ತದೆ. ಅಲ್ಲಿಂದ ಹೋಗಿ ಅಪ್ರೋಚ್ ಮಾಡಕ್ ಶುರು ಮಾಡಿದ್ವಿ. ನನ್ ಒಂದಷ್ಟು ಜನ ಕೇಳಿದ್ರು, ಇಷ್ಟೊಂದ್ ಜನ ಎಲ್ಲ ಇದ್ರಲ್ಲ ಹೆಂಗೆ ಸೆಟ್ ಎಲ್ಲ ಹ್ಯಾಂಡಲ್ ಮಾಡೋದು, ಬಟ್ ಅದೇನ್ ಆಗಿಲ್ಲಪ್ಪ. ಅವ್ರ ಕರ್ತವ್ಯ ಅವ್ರು ಕ್ಲೀನ್ ಆಗಿ ಮಾಡ್ಕೊಂಡು ಹೋದ್ರು, ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ನಂಗೆ ಏನಾಗುತ್ತೆ ಅಂದ್ರೆ ಹಳೆ ಒಂದಷ್ಟು ಫಿಲಮ್ಸ್ ಅಲ್ಲಿ ಈ ತರ ಸೀನಿಯರ್ ಆರ್ಟಿಸ್ಟ್ ಜೊತೆ ವರ್ಕ್ ಮಾಡಿದ್ರಿಂದ
ಅದೊಂದು ಅಡ್ವಾಂಟೇಜ್ ಇತ್ತು. ಈ ಫಿಲಮಲ್ಲಿ ವರ್ಕ್ ಮಾಡಿರೋ ಆಲ್ಮೋಸ್ಟ್ ಆಲ್ 70% ಆರ್ಟಿಸ್ಟು ಅವಾಗಿಂದ ವರ್ಕ್ ಮಾಡ್ಕೊಂಡು ಬಂದಂಥದ್ದು. ಈಗ ಕರಿಸುಬ್ಬು ಸರ್, ಕೀರ್ತಿರಾಜ್ ಸರ್, ಶೋಭಿ ಸರ್, ಈ ಥರ ಧರ್ಮಣ ಇವರೆಲ್ಲ ತುಂಬಾ ಫಿಲಮ್ಸ್ ಅಲ್ಲಿ ವರ್ಕ್ ಮಾಡ್ಕೊಂಡು ಬಂದಿದ್ದು. ಈ ಟಿ.ವಿ. ಶ್ರೀಧರ್ ಸರ್ ಆಗಿರ್ಬೋದು, ರವಿ ಭಟ್ ಸರ್. ಸೊ ಅದೊಂದು ಅವಾಗಿಂದ ಒಂದು ಕನೆಕ್ಷನ್ಸ್ ಇತ್ತು. ಕೆಲವ್ರ ಜೊತೆ 2 ಫಿಲಮ್ 3 ಫಿಲಮ್ ಈ ತರದ. ಆಮೇಲೆ ಟೆಕ್ನಿಷಿಯನ್ಸ್ ಆಲ್ಮೋಸ್ಟ್ ಆಲ್ 80% ಟೆಕ್ನಿಷಿಯನ್ಸ್ ಎಲ್ಲ ನಮ್ಮ ಫಿಲಮ್ ಅಲ್ಲಿ ವರ್ಕ್ ಮಾಡಿದ್ರು ಅಂತಾರೆಲ್ಲ ನನ್ನ ಫ್ರೆಂಡ್ಸೇ. ಹಾಗಾಗಿ ಅದು ಶೂಟಿಂಗ್ ಅನ್ನೋದಕ್ಕಿಂತ ಒಂದು ಫ್ರೆಂಡ್ಲಿ ವರ್ಕ್ ತರ ಇತ್ತು. ಶೂಟಿಂಗ್ ಆಗ್ಬೋದು, ಇವನ್ ಮ್ಯೂಸಿಕ್ ಕಂಪೋಸಿಂಗ್ ಆಗ್ಬೋದು, ಎಡಿಟಿಂಗ್ ಆಗ್ಬೋದು. ಸೊ ಆ ಥರದ್ದೆಲ್ಲ ಇವನ್ ಏನ್ ಟ್ರೈಲರ್ ನೋಡಿದ್ದೀರಾ, ಆ ಟ್ರೈಲರ್ ಅಲ್ಲಿ ಏನಾದ್ರೂ ಕತೆ ಜಡ್ಜ್ ಮಾಡಿದ್ರೆ ಸೀರಿಯಸ್ ಆಗಿ ಅದೆಲ್ಲ ಕತೆ. ಆಮೇಲೆ ನಮ್ಮ ಸಿನಿಮಾದಲ್ಲಿ ಎಲ್ಲರೂ ಕನ್ನಡಿಗರೇ. ದಟ್ ಇಸ್ ಅ ಪ್ಲಸ್ ಪಾಯಿಂಟ್. ದಟ್ ಇಸ್ ಅನದರ್ ಪ್ಲಸ್ ಪಾಯಿಂಟ್. ಕರೆಕ್ಟ್. ಯಾಕಂದ್ರೆ ನಾವು ಯಾರು ಬೇರೆ ಲ್ಯಾಂಗ್ವೇಜ್ ಇಂದ ಬೇರೆ ಯಾರನ್ನೂ ಕರ್ಕೊಂಡ್ ಬಂದಿಲ್ಲ. ನಮ್ಮ ಸಿನಿಮಾದಲ್ಲಿ ಪ್ರತಿಯೊಬ್ರು ಕನ್ನಡದವರೇ. ಅದಿನ್ನೊಂದು ಹೆಮ್ಮೆ ನಮ್ಗೆ. ಇತ್ತೀಚೆಗೆ ಅದೊಂದು ಟ್ರೆಂಡ್ ಕೂಡ ಶುರುವಾಗಿದೆ. ಸೊ ಕನ್ನಡ ಸಿನಿಮಾದಲ್ಲಿ ಪರಭಾಷೆ ನಟರು ಗೆಸ್ಟ್ ಅಪಿರಿಯನ್ಸ್ ಆದ್ರೆ ಸಿನಿಮಾ ಪ್ರಮೋಷನ್ ಚೆನ್ನಾಗಾಗುತ್ತೆ, ಮಾರ್ಕೆಟಿಂಗ್ ಚೆನ್ನಾಗಾಗುತ್ತೆ, ಒಳ್ಳೆ ರೀಚ್ ಸಿಗುತ್ತೆ ಅಂತ. ಸೊ ಅದ್ರ ಬಗ್ಗೆ ಸಿನಿಮಾಗಳು ಟೋಪು ಆಗಿದೆಮ್ಮ, ಲಿಸ್ಟ್ ಕೊಡ್ತೀನಿ ನಿಮ್ಗೆ. ಹೇಳ್ಬಾರ್ದಂಗೆ, ಬಟ್ ಅಂತ ಸಿನಿಮಾಗಳು ನಡೆದಿಲ್ಲ. ಅದು ತಪ್ಪು. ಯಾಕಂದ್ರೆ ಮೊದಲನೇದಾಗಿ ನಮ್ಮ ನಟರಿಗೆ, ನಮ್ಮ ಇಂಡಸ್ಟ್ರಿಯಲ್ಲಿ ನಮ್ಮ ನಟರಿಗೆ ಫಸ್ಟ್ ಆದ್ಯತೆ ಕೊಡ್ಬೇಕು. ಕರೆಕ್ಟ್. ಅದನ್ನ ನಂಬಿರೋನ್ ನಾವು. ಅದಕ್ಕೆ ಇವರು ಅಷ್ಟೇ, ಪ್ರತಿಯೊಬ್ರು ನೀವು ಇವಾಗ ಪೋಸ್ಟರ್ ಏನ್ ನೋಡ್ತಿದ್ರ ಎಲ್ಲರೂ ಪ್ರತಿಯೊಬ್ರು ಕನ್ನಡಿಗರೇ. ನಮ್ಮ ಟೆಕ್ನಿಷಿಯನ್ಸ್ ಕೂಡ ಅಷ್ಟೇ. ಹಾಗೆ ಲೆಕ್ಕ ಕೊಟ್ರೆ ದೇವರಾಜ್ ಸರ್ ಬೇರೆ ಇಂಡಸ್ಟ್ರಿಗೆ ದೊಡ್ಡ ಪೋಷಕ ನಟ. ಇವರು ತಮಿಳ್ ಫಿಲಮ್ ಆಲ್ರೆಡಿ ಮಾಡಿ ಬಂದಿರುವಂತವರೇ. ಶರತ್ ಸರ್ ಅವ್ರು ಎಂತೆಂತ ದೊಡ್ಡ ಫಿಲಮ್ ಅಲ್ಲಿ ತುಂಬಾ ಜನ ಆತರ ದೊಡ್ಡ ಫಿಲಮ್ ಎಲ್ಲ ವರ್ಕ್ ಮಾಡಿದ್ದಾರೆ ಬೇರೆ ಇಂಡಸ್ಟ್ರಿನಲ್ಲಿ. ಸೊ ಅವ್ರಿಗೂ ಇವರು ದೊಡ್ಡ ಕಲಾವಿದ್ರೆ, ಅಂದ್ರೆ ಲೈಕ್ ಈ ತರದ ಕಲಾವಿದ್ರು. ಸೊ ಇದು ಕುಮಾರ್ ಬಂಗಾರಪ್ಪ ಸರ್ ಕೂಡ ಈ ಒಂದು ಸಿನಿಮಾದಲ್ಲಿ ಒಂದು ಪೂಜಾರಿಯ ಪಾತ್ರ, ಐ ಥಿಂಕ್ ಅರ್ಚಕರ ಪಾತ್ರವನ್ನ ನೆರವೇರಿಸ್ತಾ ಇದ್ದಾರೆ. ಸೊ ಅವ್ರಿಗೂ ಕತೆ ಹೇಗ್ ತಲುಪಿತು? ಫಸ್ಟ್ ಅಪ್ರೋಚ್ ಮಾಡಿದ್ವಿ. ಸೊ ಅವರು ಪೊಲಿಟಿಕಲ್ ಸ್ವಲ್ಪ ಆ ಕಡೆ ಜಾಸ್ತಿ ಬಿಸಿ ಇದ್ದಿದ್ರಿಂದ ಸೀರಿಯಸ್ ಆಗಿ ಅವ್ರ ಮಕ್ಕಳು ತುಂಬಾ ಹೆಲ್ಪ್ ಮಾಡಿದ್ದು. ಮೀಟಿಂಗ್ ಎಲ್ಲ ಇವರು ಕೂಡ ಮಾತಾಡಿದ್ರು. ಇವನ್ ಸ್ಪೆಷಲ್ ಥ್ಯಾಂಕ್ಸ್ ಟು ಲಾವಣ್ಯ ಅಂಡ್ ಅರ್ಜುನ್. ಅವರೇ ಇದೆಲ್ಲ ಮಾಡಿ ಮೀಟಿಂಗ್ ಮಾಡಿ, ಆಮೇಲೆ ಸರ್ಗೆ ಪಾಪ ಆಕ್ಟಿಂಗ್ ಇವಾಗ ಹೇಗಿತ್ತು ಅಂದ್ರೆ ಅವ್ರ ಸ್ಕೆಡ್ಯೂಲ್ಗೆ ಇದೆಲ್ಲ ಕಷ್ಟ ಆಗ್ತಿತ್ತು. ಹೋಗಿ ಎಕ್ಸ್ಪ್ಲೇನ್ ಮಾಡಿ, ಇದೆ ಸರ್ ನೀವು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅವ್ರು ಬರೀ ಸುಮ್ಮನೆ ಕ್ಯಾರೆಕ್ಟರ್ ಹೇಳಿಲ್ಲ, ಅವ್ರದ್ದು ಪಿನ್ ಟು ಪಿನ್ ಸೀನ್ಸ್, ಡೈಲಾಗ್ಸ್ ಹೆಂಗೆಲ್ಲ ಇರುತ್ತೆ ಅಂತ ಹೇಳಿದ್ರು. ಅವ್ರು ಖುಷಿ ಪಟ್ಟು ನಾನು ಡೆಫಿನೆಟ್ ಆಗಿ ಮಾಡ್ತೀನಿ ಅಂದ್ರು. ಖುಷಿ ಆಯ್ತು. ಅವ್ರಿಗೆಲ್ಲ ಆಕ್ಷನ್ ಕಟ್ ಹೇಳಿದ್ದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಷ್ಟೊಂದು ಜನ ನಮ್ಮ ಫಿಲಮ್ ಅಲ್ಲಿ ಖಂಡಿತವಾಗ್ಲೂ ಇವರೆಲ್ಲ ಇರ್ತಾರೆ ಅಂತ. ಓಕೆ. ಸೊ ಆದಿತ್ಯ ಅವರೇ, ಈ ಸಿನಿಮಾದಲ್ಲಿ ಶ್ರೀನಗರ ಕಿಟ್ಟಿ ಸರ್ ಕೂಡ ಪ್ಲೇ ಮಾಡ್ತಾ ಇದ್ದಾರೆ. ಸೊ ಕಿಟ್ಟಿ ಸರ್ ಜೊತೆ ನೀವು ಆಲ್ರೆಡಿ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರಿ, ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ರಿ, ಅಂಡ್ ಬಹುಶಃ ನಿಮಗೆ ಫ್ರೆಂಡ್ ಕೂಡ ಆಗಿರ್ತಾರೆ. ಅಂಡ್ ಇಬ್ರು ಕೂಡ ಒಳ್ಳೆ 2 ವೇಟೇಜ್ ಇರುವಂತಹ ನಟರೇ ಕೂಡ. ಸೊ ಅಷ್ಟು ಈಕ್ವಲ್ ಆಗಿರುವಂತ ವೇಟೇಜ್ ಇರೋ ಟೈಮಲ್ಲಿ ನೀವು ಅದನ್ನ ನಿಭಾಯಿಸೋದು ನಿಮಗೆ ಚಾಲೆಂಜಿಂಗ್ ಅಂತ ಅನಿಸ್ತಾ? ಬಟ್ ಇವತ್ತಿಗೂ ನನಗೆ ಗೊತ್ತಿಲ್ಲ ಇದರಲ್ಲಿ ಯಾರು ಹೀರೋ ಯಾರು ವಿಲ್ಲನ್ ಅಂತ. ಈಗ ಕಿಟ್ಟಿ ಸರ್ ಅಥವಾ ಆಂಟಿ ಹೀರೋನೋ ಅಥವಾ ಇವ್ರ ಹೀರೋನೋ, ನೋ ಐಡಿಯಾ. ತುಂಬಾ ಕನ್ಫ್ಯೂಷನ್ಸ್ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಸೊ ವಾಟ್ ವಾಸ್ ದಿಸ್ ಅಂತ? ಆ ಕನ್ಫ್ಯೂಷನ್ ಹಾಗೆ ಇರಲಿ ಬಿಡಿ. ಪ್ರತಿಯೊಬ್ಬರಿಗೂ ಆ ಕನ್ಫ್ಯೂಷನ್ನೇ ಇವಾಗ ವರ್ಕ್ ಆಗ್ತಾ ಇರೋದು. ಓಕೆ. ಸೊ ಅದಕ್ಕೆ ಆ ಕನ್ಫ್ಯೂಷನ್ ಹಾಗೆ ಇರಲಿ. ಯಾಕೆಂದ್ರೆ ಜನ ಸಿನಿಮಾ ನೋಡಿದಾಗ ದೇ ವಿಲ್ ಎಂಜಾಯ್ ಇಟ್. ಕಿಟ್ಟಪ್ಪ ಅವರು ಒಂದು ಅದ್ಭುತ ಕಲಾವಿದರು. ಹೌದು, ಒಳ್ಳೆ ವಾಯ್ಸ್, ಬೇಸ್ ವಾಯ್ಸ್ ಇವ್ರ ತರನೇ. ಕರೆಕ್ಟ್. ಆಮೇಲೆ ಅವ್ರ ಇಂಟ್ರೊಡಕ್ಷನ್ ತುಂಬಾ ಚೆನ್ನಾಗಿದೆ ಫಿಲಮ್ ಅಲ್ಲಿ. ಯಾವುದೋ ಒಂದು ಪಾಯಿಂಟ್ ಅಲ್ಲಿ, ಅನ್ಎಕ್ಸ್ಪೆಕ್ಟೆಡ್ ಪಾಯಿಂಟ್ ಅಲ್ಲಿ ಎಂಟ್ರಿ ಕೊಡ್ತಾರೆ ಆಕ್ಚುಲಿ. ಸೊ ಲೈಕ್ ಅವ್ರ ಬಗ್ಗೆ ಏನು ಹೇಳೋ ಅಂಥದ್ದೇನಿಲ್ಲ. ಅವ್ರು ಆಲ್ರೆಡಿ ಪ್ರೂವ್ಡ್. ಇವರೇ ಆಗಲಿ ಅವರೇ ಆಗಲಿ ನಾವು ಫಿಲಮ್ ಅಲ್ಲಿ ಆಕ್ಟ್ ಮಾಡಿರೋ ಆಲ್ಮೋಸ್ಟ್ ಅಲ್ಲೆಲ್ಲ ಪ್ರೂವ್ಡ್ ಆರ್ಟಿಸ್ಟ್. ಅದೊಂದು ದೊಡ್ಡ ಅಡ್ವಾಂಟೇಜ್ ನಮಗೆ. ಗ್ರೇಟ್. ಸೊ ಹಾಗೆ ಸರ್, ನಿಮ್ಮ ಸಿನಿಮಾದ ಮತ್ತೊಂದು ದೊಡ್ಡ ಸ್ಟ್ರೆಂತ್ ಅಂದ್ರೆ ಸಾಂಗ್ಸ್. ಎದೆಗಾರಿಕೆಯಲ್ಲಿ ನೀನೊಂದು ಮುಗಿಯದ ಮೌನ ಹಾಡಾಗಿರ್ಬೋದು, ಎಲ್ಲ ಸಿನಿಮಾಗಳು ತಗೊಂಡಾಗ ಹಾಡು ಒಂಥರ ತುಂಬಾ ಕ್ಯಾಚಿ ಅಂತ ಅನ್ಸುತ್ತೆ. ಸಾರಿ ಟು ಕಟ್ ಯು ಇನ್, ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಅನ್ಸುತ್ತೆ. ಪ್ರೋಗ್ರಾಮ್ ಹೆಸರು ಹೇಳೋದಕ್ಕೆ ನನಗೆ ನನ್ನ ಅನುಮತಿ ಇಲ್ಲ ಅನ್ಸುತ್ತೆ. ಒಂದು ನ್ಯಾಷನಲ್ ಚಾನೆಲ್ ಅಲ್ಲಿ ಸಿಂಗಿಂಗ್ ಕಾಂಪಿಟೇಷನ್ ಇರುವಂತ ಒಂದು ಪ್ರೋಗ್ರಾಮ್, ಅದರಲ್ಲಿ ಒಬ್ರು ನೀನೊಂದು ಮುಗಿಯದ ಮೌನನ ಸೂಫಿಯಾನ ಶೈಲಿಯಲ್ಲಿ ಹಾಡಿದ್ರು. ಹಿಂದಿಯವರು ಕನ್ನಡ ಹಾಡನ್ನ ಹಾಡಿದ್ರು. ನನಗೆ ಗೊತ್ತಿರಲಿಲ್ಲ, ರೀಸೆಂಟ್ ಆಗಿ ಯಾರೋ ಕಳಿಸ್ಕೊಟ್ರು ನೀನೊಂದು ಮುಗಿಯದ ಮೌನ ಅಂತ. ಎಷ್ಟು ಚೆನ್ನಾಗಿ ಹಾಡಿದ್ರು ಅಂದ್ರೆ ಬಹುಶಃ ನಿಮ್ಗೆಲ್ಲ ಆಲ್ರೆಡಿ ಗೊತ್ತಾಗಿರ್ಬೇಕೇನೋ ಗೊತ್ತಿಲ್ಲ, ಬಟ್ ನನಗೆ ಕಳಿಸಿದಾರೆ, ಅದನ್ನ ಫಾರ್ವರ್ಡ್ ಮಾಡ್ತೀನಿ. ದಟ್ ಇಸ್ ಒನ್ ಆಫ್ ಮೈ ಮೋಸ್ಟ್ ಫೇವರೇಟ್ ಸಾಂಗ್ಸ್. ಅದು ಹಿಂದಿಲಿ ಡಬ್ ಆಗಿರೋದು ಅಲ್ಲ, ಕನ್ನಡನೇ. ಕನ್ನಡ ಹಾಡನ್ನ ಹಿಂದಿಯವರು ಹಾಡಿರೋದು. ಆ ಒಂದು ಕಾಂಪಿಟೇಷನ್ ಅಲ್ಲಿ ಕನ್ನಡ ಹಾಡನ್ನ ಹಾಡಿದ್ರು. ವಾವ್. ದಟ್ ವಾಸ್ ನೀನೊಂದು ಮುಗಿಯದ ಮೌನ. ನನಗೆ ಸಾಧು ಅವರು ಮಾಡಿಕೊಟ್ಟಿದ್ದಂತ ನನ್ನ ಮೋಸ್ಟ್ ಫೇವರೇಟ್ ಸಾಂಗ್. ಸಾಧು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಈ ಮೂಲಕ ನಾವು.
ನಿಜವಾಗ್ಲು ಬಹುಶಃ ಇವತ್ತು ಯಾರೇ ಹೊಸದಾಗಿ ಪ್ರೀತಿಯಲ್ಲಿ ಬಿದ್ರು, ಹೇಳ್ಕೊಳಕ್ಕೆ ಭಯ ಪಟ್ರು ಕೂಡ ಎಲ್ಲರ ಮನಸ್ಸಲ್ಲೂ ಗುಂಗುವಂತ ಸಾಂಗ್ ಅದು. ನೀನೊಂದು ಮುಗಿಯದ ಮೌನ ನಾ ಹೇಗೆ ತಲುಪಲಿ. ಹೈಯೆಸ್ಟ್ ವ್ಯೂಡ್ ಸಾಂಗ್ಸ್ ಆನ್ ಯೂಟ್ಯೂಬ್ Correct. ಕನ್ನಡ ಸಾಂಗ್ಸ್ ಅಲ್ಲಿ. ಎಸ್ ಆಲ್ಮೋಸ್ಟ್ ಇನ್ ಐ ಥಿಂಕ್ ಟಾಪ್ 5 ಅಲ್ಲಿ ಹೇಳ್ಬೋದೇನೋ ವ್ಯೂಡ್ ಲವ್ ಸಾಂಗ್ಸ್. ಎಸ್ ಓಕೆ, ಅಷ್ಟು ಸ್ಟ್ರೆಂತ್ ನಿಮ್ಮ ಮೂವಿಯ ಸಿನಿಮಾಗಳು. ಸೊ ಈ ಸಿನಿಮಾದ ಹಾಡುಗಳನ್ನ ನೋಡಿದಾಗ್ಲೂ ಕೂಡ ಎಲ್ಲೂ ಅಸಭ್ಯವಾಗಿರುವಂತ ಹಾಡುಗಳಿಲ್ಲ, ಲಿರಿಕ್ಸ್ಗಳಿಲ್ಲ, ತುಂಬಾ ಅದ್ಭುತವಾಗಿ ಹಾಡುಗಳನ್ನ ಬರೆದಿದ್ದಾರೆ, ಮೂಡಿ ಬಂದಿದೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಅದ್ರ ಇದ್ರ ಬಗ್ಗೆ? ಕಂಪ್ಲೀಟ್ ಕ್ರೆಡಿಟ್ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಹೋಗ್ಬೇಕು, ಯಾಕಂದ್ರೆ ಅವ್ರು ಬರ್ತಿರೋ ಸಾಂಗ್ಸ್ ಅಂಡ್ ಆಫ್ ಕೋರ್ಸ್ ಮ್ಯೂಸಿಕ್ ಹರ್ಷ ಮಾಡಿರೋದು, ಅವರಿಬ್ರಿಗೆ ಹೋಗ್ಬೇಕು ಈ ಕ್ರೆಡಿಟ್. ಯಾಕೆಂದ್ರೆ ಮ್ಯೂಸಿಕ್ ಮಾಡಿದ್ಮೇಲೆ ಅದಕ್ಕೆ ತಕ್ಕವಾಗಿ ಸಂಭಾಷಣೆ ಲಿರಿಕ್ಸ್ ಬರೆಯೋದು. ಅವರು ಇವತ್ತು ನಮ್ಮ ನಾಗೇಂದ್ರ ಪ್ರಸಾದ್ ಅವ್ರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಫಸ್ಟ್ ಆಫ್ ಆಲ್ ನನಗೆ ಇವ್ರು ಸೂಪರ್ ಹೀರೋ ಅಂತ ಟೈಟಲ್ ಕೊಟ್ಟರು, ಅವ್ರು ಹ್ಯಾಂಡ್ಸಮ್ ತರುಣ ಅಂತ ಟೈಟಲ್ ಕೊಟ್ಟರು. ಥ್ಯಾಂಕ್ ಯು ವೆರಿ ಮಚ್. ಯಾಕೆಂದ್ರೆ ರಾವಣ ಸಾಂಗು ಇವತ್ತು ಪ್ರತಿಯೊಂದು ಕಡೆ ತುಂಬಾ ಪಾಪ್ಯುಲರ್ ಆಗಿರುವಂತ ಸಾಂಗ್. ಇವತ್ತು ನನಗೆ ಯಾರೇ ಸೋಷಿಯಲ್ ಮೀಡಿಯಾದಲ್ಲಿ ನನ್ಗೆ ಏನೇ ಟ್ಯಾಗ್ ಮಾಡಿದ್ರು ರಾವಣ ಆಗ್ತಾ ಇದಾರೆ ಜೊತೆಗೆ ಸಾಂಗ್ಸ್. ಕರೆಕ್ಟ್. ಸೊ ಈ ಮೂಲಕ ಅವ್ರಿಗೆ ತುಂಬಾ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಬೊಂಬೆ ಸಾಂಗ್, ಬೊಂಬೆ ಸಾಂಗ್ ಕೂಡ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಆಗಿರುವಂತ ಸಾಂಗ್. ನನಗೆ ದಿನಕ್ಕೆ ಏನಿಲ್ಲ ಅಂದ್ರೂ ಮಿನಿಮಮ್ 10 ರೀಲ್ ಬರ್ತಾ ಇದೆ. ಎಲ್ರು ಹೆಣ್ಮಕ್ಳು Dance ಮಾಡಿರೋ ತರ. ಇಡೀ ಕರ್ನಾಟಕದಿಂದ ಮಂಡ್ಯ, ಮೈಸೂರು, ಆ ಕಡೆ ಹುಬ್ಳಿ, ಧಾರವಾಡ ಕಡೆಗೆ, ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ಎಲ್ಲಾ ಕಡೆಯಿಂದ, ಕೂರ್ಗ್ ನಮ್ಮ ಇದರಲ್ಲಿ ಏನು ನಮ್ಮ ಕೊಡಗಿನ ಮದುವೆಗಳಲ್ಲಿ ಹಾಕ್ತಾ ಇದಾರೆ ಸಾಂಗ್. ಅದು ಸಮ್ವೇರ್ ವಿ ಫೀಲ್ ವೆರಿ ಹ್ಯಾಪಿ. ಯಾಕಂದ್ರೆ ಜನಕ್ಕೆ ಅಷ್ಟು ಇಷ್ಟ ಆಗಿರೋದ್ರಿಂದ ಎಲ್ಲಾ ಕಡೆ ಪ್ಲೇ ಮಾಡ್ತಾ ಇದಾರೆ ಸಾಂಗ್ಸ್ ನ. ಸೊ ಇವೆರಡು ಸಾಂಗ್ಸ್ ತುಂಬಾ ಪಾಪ್ಯುಲರ್ ಆಗಿದೆ. ನನ್ಗೂ ಖುಷಿ, ನಮ್ಮ ಸಿನಿಮಾದ ಸಾಂಗ್ಸ್ ಪಾಪ್ಯುಲರ್ ಆಗಿರೋದು ನಮ್ಗೆ ತುಂಬಾ ಖುಷಿ. ಓಕೆ, ಸೊ ಹಾಗೆ ಈ ಚಿತ್ರದ ಟ್ರೈಲರ್, ಟೀಸರ್ ಎಲ್ಲ ರಿಲೀಸ್ ಆದಾಗ ಬಹುಶಃ ನೀವು ಕಾಮೆಂಟ್ಸ್ ಓದಿದಿರೋ ಇಲ್ವಾ ನನಗೆ ಗೊತ್ತಿಲ್ಲ. ನಾನು ಕೆಲವೊಂದು ಕಾಮೆಂಟ್ಸ್ ಗಳನ್ನ ನೋಡ್ತಾ ಹೋದಾಗ ಎಲ್ಲರೂ ಹೇಳ್ತಾ ಇರೋದು ಈ ಒಂದು ಸಿನಿಮಾ ಆದಿತ್ಯ ಅವರಿಗೆ ಬ್ರೇಕ್ ಕೊಡುವಂತ ಸಿನಿಮಾ ಆಗುತ್ತೆ ಅಂತ. ಆ ಒಂದು ಜನರ ಪ್ರೀತಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ಎಲ್ಲ ಅವ್ರ ಕೈಲಿದೆಮ್ಮ, ನಮ್ಮ ಕೈಲಿ ಏನೂ ಇಲ್ಲ. ನಮಗೆ ಕೆಲಸ ಮಾಡಕ್ ಒಂದು ಗೊತ್ತಷ್ಟೇ. ಕೊಡೋದು ಬಿಡೋದು ಅಭಿಮಾನಿಗಳ ಕೈಲಿದೆ, ಪ್ರೇಕ್ಷಕರ ಕೈಲಿದೆ, ದೇವ್ರ ಕೈಲಿದೆ. ಸೊ ಬಹುಶಃ ಒಟ್ಟಾರೆಯಾಗಿ ಸಿನಿಮಾದ ಟೀಸರ್, ಟ್ರೇಲರ್ ಎಲ್ಲದನ್ನ ನೋಡಿದಾಗ ಕನ್ನಡದ ಒಂದು ವಿಭಿನ್ನ ಪ್ರಯತ್ನ ಅಂತ ಹೇಳ್ಬೋದು. ಹೊಸ ಪ್ರಯತ್ನ ಅಂತ ಹೇಳಕ್ಕಾಗಲ್ಲ, ಬಹಳ ಡಿಫ್ರೆಂಟ್ ಆಗಿರೋ ವಿಭಿನ್ನ ಪ್ರಯತ್ನ ಅಂತ ನಾವು ಹೇಳ್ಬೋದು. ಈ ಪ್ರಯತ್ನವನ್ನ ಮಾಡಿದ್ದಕ್ಕೆ ಸರ್ ರಿಯಲಿ ಥ್ಯಾಂಕ್ ಯು ಸೋ ಮಚ್, ಇಂಥ ಒಂದು ಅದ್ಭುತ ಪ್ರಯತ್ನವನ್ನ ಮಾಡಿರೋದಕ್ಕೆ. ಓಕೆ, ಸೊ ಒಂದು ಪರ್ಸನಲ್ ಕ್ವೆಶನ್ ನಮ್ಮ ಆದಿತ್ಯ ಸರ್ಗೆ, ದಾಂಪತ್ಯ ಜೀವನಕ್ಕೆ ಕಾಲಿಡುವಂತ ಗಳಿಗೆ ಯಾವಾಗ ಅಂತ? ಆ ಪರಮಾತ್ಮ ಇದಾನಲ್ಲ, ಅವನೊಬ್ಬನಿಗೆ ಗೊತ್ತು. ಆ ಸ್ವಾಮಿ ಮಂಜುನಾಥ ಒಬ್ಬನಿಗೆ ಗೊತ್ತು. ಓಕೆ, ಆಗುತ್ತೋ ಆಗಲ್ವೋ ಗೊತ್ತಿಲ್ಲ, ಆಗಬಹುದು, ಆಗದೇನೋ ಇರ್ಬೋದು, ಗೊತ್ತಿಲ್ಲ. ಐ ಆಮ್ ಜಸ್ಟ್ ಗೋಯಿಂಗ್ ವಿತ್ ದ ಫ್ಲೋ. ಓಕೆ, ಮುಂದಿನ ಪ್ಲಾನ್ಗಳೇನಿದೆ ಕರಿಯರ್ ಓರಿಯೆಂಟೆಡ್ ಆಗಿ? ಸಿನಿಮಾ ರಿಲೀಸ್ ಆಗುತ್ತೆ. ಅದಾದ್ಮೇಲೆ 2 ದೊಡ್ಡ ಸಿನಿಮಾ ಪ್ಲಾನಿಂಗ್ ಅಲ್ಲಿ ಇದೆ. ಇಷ್ಟರಲ್ಲೇ ಅದು ಅನೌನ್ಸ್ಮೆಂಟ್ ಆಗುತ್ತೆ. ಬಹುಶಃ ಇದರ ರಿಲೀಸ್ ದಿನಾನೇ ಅನೌನ್ಸ್ಮೆಂಟ್ ಆಗುತ್ತೆ. ಒಂದು ಬಹಳ ನನ್ನ ಪ್ರೀತಿಯ ಒಂದು ಸಿನಿಮಾ, ಅಂದ್ರೆ ನೆಕ್ಸ್ಟ್ ಮಾಡ್ತಾ ಇರುವಂತ ಸಿನಿಮಾ, ಹಿಂದೆ ಬಂದಂತ ಸಿನಿಮಾ, ಬಟ್ ಅದರದೇ ಟೈಟ್ಲ್ ಇಟ್ಕೊಂಡು ಮಾಡ್ತಾ ಇದೀವಿ. ಅದು ಅಫ್ಕೋರ್ಸ್ ಅದ್ರ ಬಗ್ಗೆ ಮಾತಾಡೋ ಇಲ್ಲ, ಇಟ್ಸ್ ಟು ಪ್ರಿಮೆಚ್ಯೂರ್ ಟು ಟಾಕ್ ಅಬೌಟ್ ಇಟ್. ಅದಾದ್ಮೇಲೆ ಡೈರೆಕ್ಷನ್ ಮಾಡಬೇಕು ಅಂತ ಒಂದು ಮಹತ್ವಾಕಾಂಕ್ಷೆ ಇದೆ. ಅದನ್ನು ಆದಷ್ಟು ಬೇಗ ಅನೌನ್ಸ್ ಮಾಡ್ತೀನಿ. ದುಡಿಯೋದಿದ್ರು ನಮ್ಮ ಕರ್ನಾಟಕದಲ್ಲಿ ಕನ್ನಡಕ್ಕೆ ಮಾತ್ರ. ಅರೆ ವಾ, ಸೊ ಬಹುಶಃ ಬಹಳ ಬೆರಳಿಕೆಯ ಆಕ್ಟರ್ಸ್ ನಮ್ಗೆ ಈ ಮಾತನ್ನ ಹೇಳಕ್ ಸಿಗೋರು. ಬಟ್ ಯಾರಿಗಾದ್ರೂ ಸ್ವಲ್ಪ ರೀಚ್ ಸಿಕ್ಕ ತಕ್ಷಣ ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಎಕ್ಸ್ಪ್ಲೋರ್ ಮಾಡಕ್ಕೆ ಪ್ರಯತ್ನ ಪಡ್ತಾರೆ. ಹೋಗ್ಲಿ, ಪರವಾಗಿಲ್ಲ. ನಾನು ಹೇಳೋದು ಕನ್ನಡ ಮರಿಬೇಡಿ. ಈಗ ನಾನು ಇಷ್ಟರಲ್ಲೇ ಅವನು ಅನೌನ್ಸ್ ಮಾಡ್ತೀನಿ, ಬಹುಶಃ ನಮ್ಮ ಇಡೀ ವಿಶ್ವದಲ್ಲೇ, ನಾನು ಭಾರತದ ಅಂತ ಹೇಳೋದು, ಇಡೀ ವಿಶ್ವದಲ್ಲೇ ಖ್ಯಾತಿ ಪಡೆದಂತ ಒಬ್ಬ ನಟ, ನಿರ್ದೇಶಕ, ಪ್ರೊಡ್ಯೂಸರು ಎಲ್ಲ ಅವರ ಸಿನಿಮಾದಲ್ಲಿ ಒಂದು ಪಾತ್ರವನ್ನ ಮಾಡ್ತಾ ಇದ್ರು. ಅದ್ರ ಬಗ್ಗೆ ಇನ್ನೂ ಮಾತಾಡೋಕ್ಕೆ ನನಗೆ ಅವಶ್ಯಕತೆ, ನನ್ನ ಅನುಮತಿ ಇಲ್ಲ. ನಾನು ಮಾಡ್ತಾ ಇದ್ದೀನಿ, ಬಟ್ ನನ್ನ ಕ್ಯಾರೆಕ್ಟರ್ ಕನ್ನಡ ಮಾತಾಡುತ್ತೆ ಸಿನಿಮಾದಲ್ಲಿ. ದಟ್ ಇಸ್ ದ ಬ್ಯೂಟಿ ಆಫ್ ದ ಫಿಲ್ಮ್. ಅಂಡ್ ಅವರು ಕನ್ನಡಿಗರೇ ಬೇಸಿಕ್ಲಿ. ಯಾರು ಅಂತ ನಾನು ಹೇಳೋಕೆ ಇವಾಗ ಅನುಮತಿ ಇಲ್ಲ ನನಗೆ, ನೀವು ಆಲ್ರೆಡಿ ಗೆಸ್ ಸ್ಟಾರ್ಟ್ ಮಾಡ್ಬಿಟ್ಟಿರ್ತೀರಾ. ಬೇಸಿಕ್ಲಿ ಅವರು ಕನ್ನಡಿಗರೇ. ಸೊ ನನ್ನ ಪಾತ್ರನೂ ಅದರಲ್ಲಿ ಕನ್ನಡಿಗಾನೆ, ಬಟ್ ಇಟ್ಸ್ ಅ ವೆರಿ ಸ್ಟೈಲಿಶ್ ಕ್ಯಾರೆಕ್ಟರ್. ಇದನ್ನ ಟೆರರ್ ಅಲ್ಲಿ ನೀವೇನ್ ನೋಡ್ತಿದ್ದೀರಲ್ಲ, ಹಿಂಗೆ ಇರುತ್ತೆ ಕ್ಯಾರೆಕ್ಟರ್ ಅದು, ಬಟ್ ಕನ್ನಡಿಗ. ಬಟ್ ನಾನು ಹೇಳೋದೇನಂದ್ರೆ, ಹೋಗಿ ಬೆಳೆಸಿ. ನಮ್ಮ ಕನ್ನಡಿಗರು ಎಷ್ಟೆಷ್ಟು, ಪ್ರಕಾಶ್ ರಾಜ್ ಅಂತವರೆಲ್ಲ ಮಾಡಿದ್ದಾರೆ, ಚರಣ್ ರಾಜ್ ಸರ್ ಮಾಡಿದ್ದಾರೆ, ಶರತ್ ಲೋಹಿತಾಶ್ವ ಸರ್ ಮಾಡಿದ್ದಾರೆ, ದೇವರಾಜ್ ಸರ್ ಮಾಡಿದ್ದಾರೆ. ನಾವೆಲ್ಲ ಹೆಸರು ಮಾಡಿದೀವಿ, ಹೋಗಿ ಪರವಾಗಿಲ್ಲ. ಬಟ್ ಏನಂದ್ರೆ ಕನ್ನಡನ ಮರಿಬೇಕು. ಕನ್ನಡಕ್ಕೆ ಮೊದಲ ಆದ್ಯತೆ, ಪ್ರಾಮುಖ್ಯತೆ ಇಸ್ ಫಾರ್ ಕನ್ನಡ. ಸೊ ನಾನು ಎಲ್ಲೇ ಹೋದ್ರೂ ಫಸ್ಟ್ ಈಸ್ ಕನ್ನಡ.
ಎವ್ರಿಥಿಂಗ್ ಎಲ್ಸ್ ಇಸ್ ನೆಕ್ಸ್ಟ್. ಸರ್, ಮೊದಲನೇ ಪ್ರಯತ್ನ ಇಷ್ಟು ದೊಡ್ಡ ಮಟ್ಟಿಗೆ ಇರುವಾಗ ಖಂಡಿತವಾಗ್ಲೂ ನಿಮ್ಮಲ್ಲೇ ನಿರೀಕ್ಷೆಗಳು ಇದ್ದೇ ಇರುತ್ತೆ ಮುಂದೆ. ಸೊ ನಿಮ್ಮ ಒಂದು ಮುಂದಿನ ಪ್ಲಾನ್ಗಳೇನು? ಅಲ್ಲ, ಇದು ರಿಲೀಸ್ ರಿಲೀಸ್ ಆದ್ಮೇಲೆ ಏನಾದರೂ ಪ್ಲಾನ್ ಮಾಡಬೇಕು. ಅಲ್ಲಿ ತನಕ ಏನು ಹೇಳೋದು ತಪ್ಪಾಗುತ್ತೆ. ನೀನು ಜಸ್ಟ್ ಒಂದು 10th ತನಕ ವೆಯ್ಟ್ ಬೇರೆ ಮಾಡಬೇಕು. ಬೇರೆ ಕಥೆಗಳೆಲ್ಲ ರೆಡಿ ಇದೆಯಾ? ಅಲ್ಲ, ಕತೆ ಸ್ಟೋರೀಸ್ ಎಲ್ಲ ಇದೆ. Stories ಎಲ್ಲ ready. ಸ್ಟೋರಿ ಇದ್ದೇನು ಸಮಸ್ಯೆ ಇಲ್ಲ. ಬ್ಯಾಕ್ ಟು ಬ್ಯಾಕ್ ನಿರೀಕ್ಷೆ ಮಾಡ್ಬೋದು ಹಾಗಾದ್ರೆ. ಅಲ್ಲ, ನೆಕ್ಸ್ಟ್ ಇದೆಲ್ಲ ಮುಗಿದ್ಮೇಲೆ ಖಂಡಿತ ಇನ್ನೊಂದು ಫಿಲ್ಮ್ ಆಗುತ್ತೆ, ಹೇಳ್ತೀನಿ ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಸಿನಿಮಾ ಬಗ್ಗೆ ನಮ್ಮೊಟ್ಟಿಗೆ ವಿಷಯಗಳನ್ನ ಹಂಚ್ಕೊಂಡಿದ್ದಕ್ಕೆ. ಎಷ್ಟು ಕ್ವೆಶನ್ಸ್ ಗಳು ಕೇಳಿದ್ರು ಕೂಡ ಸಿನಿಮಾ ಬಗ್ಗೆ ಎಷ್ಟು ಕೂಡ ಬಿಟ್ಕೊಡ್ಲಿಲ್ಲ ನೀವಿದ್ರು. ಬಟ್ ಅಲ್ಟಿಮೇಟ್ಲಿ ಸಿನಿಮಾ ಬಂದು ನೋಡಿ ಅಂತಾನೆ ಹೇಳ್ತಾ ಇದ್ರ. ಖಂಡಿತವಾಗ್ಲೂ ನಾವೆಲ್ಲರೂ ಕೂಡ ಏಪ್ರಿಲ್ 10ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹೌದು. ನಾವೆಲ್ಲರೂ ಕೂಡ ಬಂದು ನೋಡ್ತೀವಿ. ಈಗ ನಿಮ್ಮದೇ ಶೈಲಿಯಲ್ಲಿ ನಮ್ಮ ಆಡಿಯನ್ಸ್ ನ ಬರಮಾಡಿಕೊಳ್ಳೋದಾದ್ರೆ ಹೇಗೆ ಇನ್ವೈಟ್ ಮಾಡ್ತೀವಿ? ಬನ್ನಿ ರಾವಣನ್ ನೋಡಿ. ಥ್ಯಾಂಕ್ ಯು ಸೋ ಮಚ್. ಇನ್ನೇನಾದರೂ ಇದೆಯಾ ಕ್ವಶನ್ಸು? ಮೊನ್ನೆ ಯಾರೋ ನನಗೆ ಮೊನ್ನೆ ಅಲ್ಲ, ಇವಾಗ ಜಸ್ಟ್ ಕಪಲ್ ಆಫ್ ಮಿನಿಟ್ಸ್ ಬ್ಯಾಕ್ ನಮ್ಮ ಟ್ರೇಲರು ಲೆಸ್ ದೆನ್ 36 ಅವರ್ಸಲ್ಲಿ 2 million ಟಚ್ ಆಗ್ತದೆ. ಆಲ್ಮೋಸ್ಟ್ ಕೈಂಡ್ ಆಫ್ ರೆಕಾರ್ಡ್ ಟ್ರೆಂಡಿಂಗ್ ಆಗ್ತದೆ ಯೂಟ್ಯೂಬಲ್ಲಿ. ಸೊ ಅದಕ್ಕೆ ಯಾರೋ ಮೊನ್ನೆ ಇವಾಗ ಜಸ್ಟ್ ಯಾರೋ ಒಬ್ಬರು ರೆಬೆಲ್ ರಾವಣ ಇಸ್ ಬ್ಯಾಕ್ ಅಂತ ಹೇಳಿದ್ರು. ಸೊ ಅದಕ್ಕೆ ರೆಬೆಲ್ ಶೈಲಿಲಿ ಹೇಳಿದೆ, ರಾವಣ ನೋಡೇ ಬನ್ನಿ ಅಂತ.